Kannan Karnataka Tech Lab. Welcome to my YouTube channel. This is Kannan. Android battery drainage problem solved in Kannada. Settings ಗಳಿಗೆ ಹೋಗಿ ಬ್ಯಾಟರಿ ಸೇವರ್ ಟೈಪ್ ಮಾಡಿ, ಬ್ಯಾಟರಿ ಸೇವರ್ ಕ್ಲಿಕ್ ಮಾಡಿ, ಯೂಸ್ ಬ್ಯಾಟರಿ ಸೇವರ್ ಎನೇಬಲ್ ಮಾಡಿ, ಮ್ಯಾಕ್ಸಿಮಮ್ ಬ್ಯಾಟರಿ ಸೇವಿಂಗ್ ಎನೇಬಲ್ ಮಾಡಿ. ಮ್ಯಾಕ್ಸಿಮಮ್ ಬ್ಯಾಟರಿ ಸೇವಿಂಗ್ ಸೆಟ್ಟಿಂಗ್ಸ್ಗಳಿಗೆ ಹೋಗಿ ಎಸೆನ್ಷಿಯಲ್ ಆ್ಯಪ್ ಕ್ಲಿಕ್ ಮಾಡಿ. ನಾನು ಆಗಾಗ್ಗೆ ಬಳಸುವ ಕ್ರೋಮ್ ಅಪ್ಲಿಕೇಶನ್ ಅನ್ನು ಅಗತ್ಯ ಅಪ್ಲಿಕೇಶನ್ಗಳ ವರ್ಗಕ್ಕೆ ಬದಲಾಯಿಸುತ್ತಿದ್ದೇನೆ. ನೀವು ಪ್ರಮುಖ ಅಪ್ಲಿಕೇಶನ್ಗಳಿಗಾಗಿ ಮಾಡಬಹುದು. ನೀವು ಹಿಂದಿರುಗಿ ಪರದೆಯಲ್ಲಿ ಬ್ಯಾಟರಿ ಉಳಿಸಲು ಸಕ್ರಿಯಗೊಳಿಸಲಾದ ಅಗತ್ಯ ಅಪ್ಲಿಕೇಶನ್ಗಳನ್ನು ಮಾತ್ರ ನೀವು ನೋಡಬಹುದು. ವಿರಳವಾಗಿ ಬಳಸುವ ಅಪ್ಲಿಕೇಶನ್ಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಪರ್ಯಾಯವಾಗಿ ನೀವು ಸ್ಟ್ಯಾಂಡರ್ಡ್ ಬ್ಯಾಟರಿ ಸೇವಿಂಗ್ ಅನ್ನು ಸಕ್ರಿಯಗೊಳಿಸಬಹುದು. ಕೆಲವು ಮೊಬೈಲ್ಗಳಲ್ಲಿ ಪವರ್ ಸೇವ್ ಮೋಡ್ ಆಯ್ಕೆ ಇದೆ. ಅದೇ ಬ್ಯಾಟರಿ ಸೆಟ್ಟಿಂಗ್ಸ್ಗಳಲ್ಲಿ ಮ್ಯಾನೇಜ್ ಬ್ಯಾಕ್ಗ್ರೌಂಡ್ ಆ್ಯಪ್ಸ್ ಕ್ಲಿಕ್ ಮಾಡಿ, ಮ್ಯಾನೇಜ್ ಬ್ಯಾಕ್ಗ್ರೌಂಡ್ ಆ್ಯಪ್ ಎನೇಬಲ್ ಮಾಡಿ, ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವುದೇ ಅಪ್ಲಿಕೇಶನ್ ಅನ್ನು ಆಯ್ಕೆ ಮಾಡಿ. ನೀವು ಇಂಡಿವಿಜುವಲ್ ಅಪ್ಲಿಕೇಶನ್ಗಳಿಗೆ ಅಲೋ, ಡೋಂಟ್ ಅಲೋ, ಸ್ಮಾರ್ಟ್ ಯೂಸ್ ಅನ್ನು ಆಯ್ಕೆ ಮಾಡಬಹುದು. ನೀವು ಬಳಸದ ಅಥವಾ ವಿರಳವಾಗಿ ಬಳಸಲಾದ ಅಪ್ಲಿಕೇಶನ್ಗಳ ಹಿನ್ನೆಲೆ ಚಟುವಟಿಕೆಯನ್ನು ನಿಲ್ಲಿಸಬಹುದು. ನೀವು ಹಿನ್ನೆಲೆ ಬಳಕೆ ಆಯ್ಕೆ ಮಾಡುವ ಮೂಲಕ ಮತ್ತೆ ಆಲ್ವೇಸ್ ಅಲೋ, ಡೋಂಟ್ ಅಲೋ, ಸ್ಮಾರ್ಟ್ ಯೂಸ್ ಆಯ್ಕೆ ಮಾಡುವ ಮೂಲಕ ಸೆಟ್ಟಿಂಗ್ಸ್ಗಳನ್ನು ಬದಲಾಯಿಸಬಹುದು. ನೀವು ಅಪ್ಲಿಕೇಶನ್ನಲ್ಲಿ ಸೆಟ್ಟಿಂಗ್ಸ್ಗಳನ್ನು ಆಯ್ಕೆ ಮಾಡಿ ಮತ್ತು ಇದರ ಎರಡು ಸೆಟ್ಟಿಂಗ್ಸ್ಗಳಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡಿ. ಹೀಗೆ ಮಾಡುವುದರಿಂದ ಬ್ಯಾಟರಿ ಡ್ರೈನೇಜ್ ಅಪ್ಡೇಟ್ ಮಾಡುವುದನ್ನು ನಿಲ್ಲಿಸುವ ಮೂಲಕ ಮತ್ತು ಅಪ್ಲಿಕೇಶನ್ನ ಅಧಿಸೂಚನೆಯನ್ನು ನಿಲ್ಲಿಸುವ ಮೂಲಕ ಕಡಿಮೆಯಾಗುತ್ತದೆ. ಬ್ಯಾಟರಿ ಸೆಟ್ಟಿಂಗ್ಸ್ಗಳಲ್ಲಿ ಅಡಾಪ್ಟಿವ್ ಬ್ಯಾಟರಿಯನ್ನು ಆಯ್ಕೆ ಮಾಡಿ. ಬಳಕೆಯಾದ ಅಪ್ಲಿಕೇಶನ್ಗಳ ಬ್ಯಾಟರಿ ಬಳಕೆಯನ್ನು ನಿಲ್ಲಿಸಲು ಅಡಾಪ್ಟಿವ್ ಬ್ಯಾಟರಿಯನ್ನು ಸಕ್ರಿಯಗೊಳಿಸಿ. ಸರ್ಚ್ ಮೆನುವಿನಲ್ಲಿ ಡಿಸ್ಪ್ಲೇ ಎಂದು ಟೈಪ್ ಮಾಡಿ. ಡಿಸ್ಪ್ಲೇ ಆಪ್ಷನ್ ಕ್ಲಿಕ್ ಮಾಡಿ. ನಿಮ್ಮ ಫೋನ್ನಲ್ಲಿ ಸ್ಲೀಪ್ ಡಿಸ್ಪ್ಲೇ ಕಂಡು ಬಂದರೆ ಅದನ್ನು ಕ್ಲಿಕ್ ಮಾಡಿ. ನೀವು ಮೊಬೈಲ್ ನಿದ್ರೆಯ ಸಮಯದಲ್ಲಿ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಲು ಅಧಿಸೂಚನೆ, ಸಮಯ ಇತ್ಯಾದಿಗಳೊಂದಿಗೆ ತ್ವರಿತವಾಗಿ ಸಂವಹನ ನಡೆಸುವ ಮೂಲಕ ಅದನ್ನು ಸಕ್ರಿಯಗೊಳಿಸುತ್ತೀರಿ. ಮೆನುವಿನಲ್ಲಿ ಹುಡುಗತ್ತ ಪಟ್ಟಿಯಲ್ಲಿ ಡಾರ್ಕ್ ಮೋಡ್ ಅನ್ನು ಕ್ಲಿಕ್ ಮಾಡಿ ಮತ್ತು ಡಾರ್ಕ್ ಮೋಡ್ ಅನ್ನು ಆನ್ ಮಾಡಿ. ಡಾರ್ಕ್ ಮೋಡ್ ಅನ್ನು ಆಯ್ಕೆ ಮಾಡಿ. ಡಾರ್ಕ್ ಮೋಡಲ್ಲಿ ಬ್ಯಾಟರಿ ಡ್ರೈನೇಜ್ ಕಡಿಮೆಯಾಗುತ್ತದೆ. ನೀವು ಮೆನುಗೆ ಹೋಗಿ ಲೈಟ್ ಮೋಡ್ ಅನ್ನು ಆಯ್ಕೆ ಮಾಡಿದರೆ ಪಿಕ್ಸೆಲ್ಗಳು ಬಿಲ್ಲೆಯಾಗಿ ಹೊಳೆಯುತ್ತವೆ. ಆದ್ದರಿಂದ ಬ್ಯಾಟರಿ ಡ್ರೈನೇಜ್ ಹೆಚ್ಚಾಗುತ್ತದೆ. ಡಿಸ್ಪ್ಲೇ ಬ್ರೈಟ್ನೆಸ್ ಅನ್ನು ಕಡಿಮೆ ಮಾಡಿ. ಸರ್ಚ್ ಮೆನುವಿನಲ್ಲಿ ಡಿಸ್ಪ್ಲೇ ಎಂದು ಟೈಪ್ ಮಾಡಿ. ಡಿಸ್ಪ್ಲೇ ಆಯ್ಕೆ ಮಾಡಿ. ಸ್ಕ್ರೀನ್ ಸೇವರ್ ಅನ್ನು ಆಯ್ಕೆ ಮಾಡಿ. ಎನೇಬಲ್ ಸ್ಕ್ರೀನ್ ಸೇವರ್. ಬ್ಯಾಟರಿ ಡ್ರೈನೇಜ್ ಕಡಿಮೆಯಾಗುತ್ತದೆ. ನೀವು ಹಿಂದಿರುಗಿ ಸ್ಕ್ರೀನ್ ಟೈಮ್ ಔಟ್ ಕ್ಲಿಕ್ ಮಾಡಿ. ನೀವು ನಿಮ್ಮ ಫೋನನ್ನು ಚಾರ್ಜ್ ಮಾಡುತ್ತಿದ್ದರೆ ಅಥವಾ ಬಳಸದಿದ್ದರೆ 15 ಸೆಕೆಂಡ್ಸ್ಗಳನ್ನು ಆರಿಸಿ. ನೀವು ಮೊಬೈಲ್ ಬಳಸುತ್ತಿದ್ದರೆ ನೀವು ಅದನ್ನು ಹೆಚ್ಚಿನ ಮೌಲ್ಯಕ್ಕೆ ಬದಲಾಯಿಸಬಹುದು. ವಿಡಿಯೋಗಳನ್ನು ವೀಕ್ಷಿಸಲು ಮತ್ತು ಸಂಗೀತ ಕೇಳಲು ಯಾವುದೇ ಬ್ಲೂಟೂತ್ ಬಳಸಿ. ಸ್ಪೀಕರ್ ಮೋಡ್ ಅನ್ನು ಬಳಸಬೇಡಿ. ಯಾವಾಗಲೂ ವೈಫೈ ಬಳಸಿ, ಮೊಬೈಲ್ ಡೇಟಾ ಅಲ್ಲ. ನಿಮ್ಮ ಬಳಿ ವೈಫೈ ಇಲ್ಲದರೆ ಮೊಬೈಲ್ ಡೇಟಾ ಆಯ್ಕೆ ಮಾಡಿ ಮತ್ತು ಹಾಟ್ಸ್ಪಾಟ್ ಬಳಸಿ ಮತ್ತು ಲ್ಯಾಪ್ಟಾಪ್ ಅಥವಾ ಟಿವಿಯಂತಹ ಬೇರೆ ಸಾಧನದಲ್ಲಿ ವೀಕ್ಷಿಸಿ. ಇಲ್ಲದರೆ ನಿಮ್ಮ ಫೋನ್ ಬ್ಯಾಟರಿ ಖಾಲಿ ಆಗುತ್ತದೆ. ಬಳಕೆಯಲ್ಲಿ ಇಲ್ಲದಿದ್ದಾಗ ಲೊಕೇಶನ್, ಬ್ಲೂಟೂತ್, ಹಾಟ್ಸ್ಪಾಟ್ ಆಫ್ ಮಾಡಿ. ಇದಕ್ಕೆ ವಿರುದ್ಧವಾಗಿ ಮಾಡಬೇಡಿ. ಸಾಧ್ಯವಿದ್ದರೆ ಚಾರ್ಜ್ ಮಾಡುವ ಸ್ವಿಚ್ ಆಫ್ ಮಾಡಿ ಅಥವಾ ಏರ್ಪ್ಲೇನ್ ಮೋಡ್ ಬಳಸಿ. ಸರ್ಚ್ ಮೆನುವಿನಲ್ಲಿ ನೋಟಿಫಿಕೇಶನ್ ಎಂದು ಟೈಪ್ ಮಾಡಿ. ನೋಟಿಫಿಕೇಶನ್ಸ್ ಅಂಡ್ ಅಲಾರ್ಮ್ಸ್ ಕ್ಲಿಕ್ ಮಾಡಿ. ಯೂಸ್ ವೈಬ್ರೇಷನ್ ಅಂಡ್ ಹ್ಯಾಪ್ಟಿಕ್ಸ್ ಡಿಸೇಬಲ್ ಮಾಡಿ. ನೀವು ಹಿಂದಿರುಗಿ ನೋಟಿಫಿಕೇಶನ್ ಆನ್ ಲಾಕ್ ಸ್ಕ್ರೀನ್ ಕ್ಲಿಕ್ ಮಾಡಿ. ಡೋಂಟ್ ಶೋ ಎನಿ ನೋಟಿಫಿಕೇಶನ್ ಎನೇಬಲ್ ಮಾಡಿ. ನೀವು ಹಿಂದಿರುಗಿ ನೋಟಿಫಿಕೇಶನ್ ಲಾಕ್ ಸ್ಕ್ರೀನ್ ಹೋಮ್ ಸ್ಕ್ರೀನ್ ಕ್ಲಿಕ್ ಮಾಡಿ. ವೇಕ್ ಸ್ಕ್ರೀನ್ ಫಾರ್ ನೋಟಿಫಿಕೇಶನ್ ಡಿಸೇಬಲ್ ಮಾಡಿ. ಸರ್ಚ್ ಮೆನುವಿನಲ್ಲಿ ಆ್ಯಪ್ ನೋಟಿಫಿಕೇಶನ್ ಎಂದು ಟೈಪ್ ಮಾಡಿ. ಆ್ಯಪ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ನೀವು ಬಳಸದ ಅಥವಾ ವಿರಳವಾಗಿ ಬಳಸಿದ ಅಥವಾ ಅನಗತ್ಯ ಅಪ್ಲಿಕೇಶನ್ಗಳಿಗೆ ಆ್ಯಪ್ ನೋಟಿಫಿಕೇಶನ್ ಅನ್ನು ಡಿಸೇಬಲ್ ಮಾಡಿ. ಸರ್ಚ್ ಮೆನುವಿನಲ್ಲಿ ನೆಟ್ವರ್ಕ್ ಎಂದು ಟೈಪ್ ಮಾಡಿ. ನೆಟ್ವರ್ಕ್ ಅಂಡ್ ಇಂಟರ್ನೆಟ್ ಕ್ಲಿಕ್ ಮಾಡಿ. ಮೊಬೈಲ್ ಡೇಟಾ ಕ್ಲಿಕ್ ಮಾಡಿ. BSNL ಮೊಬೈಲ್ ಕ್ಲಿಕ್ ಮಾಡಿ. ಪ್ರಿಫರ್ಡ್ ನೆಟ್ವರ್ಕ್ ಟೈಪ್ ಕ್ಲಿಕ್ ಮಾಡಿ. 5G ಅನ್ನು 4G ಬದಲಾಯಿಸಿ, ಏಕೆಂದರೆ 5G ಹೆಚ್ಚು ಬ್ಯಾಟರಿಯನ್ನು ಖಾಲಿ ಮಾಡುತ್ತದೆ. ನೀವು ಎಲ್ಲ ಸಿಮ್ಗಳಿಗೂ ಹೀಗೆ ಮಾಡಿ. ಸೆಟ್ಟಿಂಗ್ಸ್ಗಳಿಗೆ ಹೋಗಿ ಬಿಲ್ಡ್ ನಂಬರ್ ಎಂದು ಟೈಪ್ ಮಾಡಿ. ಬಿಲ್ಡ್ ನಂಬರ್ 7 ಟೈಮ್ಸ್ ಕ್ಲಿಕ್ ಮಾಡಿ. ಡೆವಲಪರ್ ಮೋಡ್ ಆನ್ ಆಗುತ್ತದೆ.
ಸರ್ಚ್ ಮೆನುವಿನಲ್ಲಿ ಡೆವಲಪರ್ ಆಪ್ಷನ್ ಎಂದು ಟೈಪ್ ಮಾಡಿ. ಡೆವಲಪರ್ ಆಪ್ಷನ್ ಕ್ಲಿಕ್ ಮಾಡಿ. ಸರ್ಚ್ ನಲ್ಲಿ ಸಿಸ್ಟಮ್ ಟ್ರೇಸ್ ಎಂದು ಟೈಪ್ ಮಾಡಿ. ಸಿಸ್ಟಮ್ ಟ್ರೇಸ್ ಕ್ಲಿಕ್ ಮಾಡಿ. ರೆಕಾರ್ಡ್ ಟ್ರೇಸ್ ಡಿಸೇಬಲ್ ಮಾಡಿ. ಬ್ಯಾಟರಿ ಡ್ರೈನೇಜ್ ಆಗುವುದಿಲ್ಲ. ಸರ್ಚ್ ಮೆನುವಿನಲ್ಲಿ ಅನಿಮೇಷನ್ ಎಂದು ಟೈಪ್ ಮಾಡಿ. ಅನಿಮೇಷನ್ ಡ್ಯೂರೇಷನ್ ಸ್ಕೇಲ್ ಕ್ಲಿಕ್ ಮಾಡಿ. ಅನಿಮೇಷನ್ ಆಫ್ ಟು ಅನಿಮೇಷನ್ ಸ್ಕೇಲ್ 0.5x ಸೆಕೆಂಡ್ ಎನೇಬಲ್ ಮಾಡಿ. ಸೆಟ್ಟಿಂಗ್ಸ್ಗಳಲ್ಲಿ ಸರ್ಚ್ ಮೆನುವಿನಲ್ಲಿ ವೈಫೈ ಸ್ಕ್ಯಾನಿಂಗ್ ಎಂದು ಟೈಪ್ ಮಾಡಿ. ವೈಫೈ ಸ್ಕ್ಯಾನಿಂಗ್ ಕ್ಲಿಕ್ ಮಾಡಿ. ವೈಫೈ ಸ್ಕ್ಯಾನಿಂಗ್ ಡಿಸೇಬಲ್ ಮಾಡಿ. ಸರ್ಚ್ ಮೆನುವಿನಲ್ಲಿ ಬ್ಲೂಟೂತ್ ಸ್ಕ್ಯಾನಿಂಗ್ ಎಂದು ಟೈಪ್ ಮಾಡಿ. ಬ್ಲೂಟೂತ್ ಸ್ಕ್ಯಾನಿಂಗ್ ಕ್ಲಿಕ್ ಮಾಡಿ. ಬ್ಲೂಟೂತ್ ಸ್ಕ್ಯಾನಿಂಗ್ ಡಿಸೇಬಲ್ ಮಾಡಿ. ನಲ್ಲಿ ಅಪ್ಡೇಟ್ ಎಂದು ಟೈಪ್ ಮಾಡಿ. ಸಿಸ್ಟಮ್ ಅಂಡ್ ಅಪ್ಡೇಟ್ ಕ್ಲಿಕ್ ಮಾಡಿ. ಚೆಕ್ ಫಾರ್ ಅಪ್ಡೇಟ್ಸ್ ಕ್ಲಿಕ್ ಮಾಡಿ. ಯಾವುದೇ ಅಪ್ಡೇಟ್ ಇಲ್ಲ, ಆದರೆ ನಾನು ನನ್ನ ಮೊಬೈಲ್ ಅನ್ನು ಆಂಡ್ರಾಯ್ಡ್ 14 ನಿಂದ 15K ನವೀಕರಿಸಿದ್ದೇನೆ. ಸೆಕ್ಯೂರಿಟಿ ಅಪ್ಡೇಟ್ ಕ್ಲಿಕ್ ಮಾಡಿ. ಯಾವುದೇ ಅಪ್ಡೇಟ್ ಇಲ್ಲ. ಯಾವುದೇ ನವೀಕರಣಗಳು ಲಭ್ಯವಿದ್ದರೆ ಅವುಗಳನ್ನು ನವೀಕರಿಸಿ. ಪ್ಲೇಸ್ಟೋರ್ ಅನ್ನು ಕ್ಲಿಕ್ ಮಾಡಿ. ಫೋಟೋವನ್ನು ಕ್ಲಿಕ್ ಮಾಡಿ. ಮೇನೇಜ್ ಆಪ್ಸ್ ಅಂಡ್ ಡಿವೈಸಸ್ ಕ್ಲಿಕ್ ಮಾಡಿ. ಅಪ್ಡೇಟ್ಸ್ ಅವೈಲೇಬಲ್ ಕ್ಲಿಕ್ ಮಾಡಿ. ಅಪ್ಡೇಟ್ ಆಲ್ ಕ್ಲಿಕ್ ಮಾಡಿ. ಮೊಬೈಲ್ ಮತ್ತು ಅಪ್ಲಿಕೇಶನ್ ಕಂಪನಿಗಳು ಎರಡು ನವೀಕರಣಗಳ ಸಹಾಯದಿಂದ ಬ್ಯಾಟರಿ ಡ್ರೈನೇಜ್ ಸಮಸ್ಯೆಯನ್ನು ಸರಿಪಡಿಸಲು ಬಳಸುತ್ತಿದ್ದವು. ನೀವು ಹಿಂದಿರುಗಿ ಯಾವುದೇ ಅಪ್ಲಿಕೇಶನ್ ಮೇಲೆ ದೀರ್ಘ ಕ್ಲಿಕ್ ಮಾಡಿ. ಐ ಐಕಾನ್ ಕ್ಲಿಕ್ ಮಾಡಿ. ಫೋರ್ ಸ್ಟಾಪ್ ಕ್ಲಿಕ್ ಮಾಡಿ. ಸ್ಟೋರೇಜ್ ಅಂಡ್ ಕ್ಯಾಚಿ ಕ್ಲಿಕ್ ಮಾಡಿ. ಕ್ಲಿಯರ್ ಕ್ಯಾಚಿಯನ್ನು ಕ್ಲಿಕ್ ಮಾಡಿ. ಫೋರ್ ಸ್ಟಾಪ್ ಅಪ್ಲಿಕೇಶನ್ಗಳು ಹಿನ್ನೆಲೆಯಲ್ಲಿ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ. ಎಲ್ಲ ಅಪ್ಲಿಕೇಶನ್ಗಳಿಗೆ ಇದನ್ನು ಮಾಡಿ. ನೀವು ಅನಗತ್ಯ ಅಪ್ಲಿಕೇಶನ್ಗಳನ್ನು ಸ್ಥಾಪಿಸಿ, ಏಕೆಂದರೆ ಅದು ನಿಮ್ಮ ಬ್ಯಾಟರಿಯನ್ನು ಖಾಲಿ ಮಾಡಬಹುದು. ಅಪ್ಲಿಕೇಶನ್ ಮೇಲೆ ಲಾಂಗ್ ಕ್ಲಿಕ್ ಮಾಡಿ. ಐ ಐಕಾನ್ ಆಯ್ಕೆ ಮಾಡಿ ಮತ್ತು ಅನ್ಇನ್ಸ್ಟಾಲ್ ಕ್ಲಿಕ್ ಮಾಡಿ. ಎಲ್ಲ ಅನಗತ್ಯ ಅಪ್ಲಿಕೇಶನ್ಗಳಿಗೆ ನೀವು ಇದನ್ನು ಮಾಡಿ. ಇದು ಬ್ಯಾಟರಿ ಸೇವರ್ ಅಪ್ಲಿಕೇಶನ್. ಇದು ಜಂಕ್ ಫೈಲ್ಗಳನ್ನು ತೆರವುಗೊಳಿಸುತ್ತದೆ. ಆಡ್ ಫ್ರೀ ಆಕ್ಸೆಸ್ಗೆ ಚಂದಾದಾರರಾಗಿ ಕ್ವಿಕ್ ಕ್ಲೀನ್ ಕ್ಲಿಕ್ ಮಾಡಿ. ಜಂಕ್ ಫೈಲ್ಗಾಗಿ ಇದು ಕಾರ್ಯನಿರ್ವಹಿಸುತ್ತದೆ. ನೀವು ಸ್ವಚ್ಛಗೊಳಿಸಬೇಕಾದ ವಸ್ತುಗಳನ್ನು ಆಯ್ಕೆ ಮಾಡಲು ಪ್ರಾರಂಭಿಸಿ ಮತ್ತು ಫಿನಿಶ್ ಕ್ಲೀನ್ ಕ್ಲಿಕ್ ಮಾಡಿ. ಹೊಸ ವಿಂಡೋದಲ್ಲಿ ಕ್ಲೀನ್ ಕ್ಲಿಕ್ ಮಾಡಿ. ಮೆನುವಿನಲ್ಲಿ ಆ್ಯಪ್ಗಳು ಆಯ್ಕೆ ಮಾಡಿ. ನೀವು ಸೆಲೆಕ್ಟ್ ಆಲ್ ಎನೇಬಲ್ ಮಾಡಿ. ನೀವು ಆಗಾಗ್ಗೆ ಬಳಸುವ ಅಪ್ಲಿಕೇಶನ್ ಡಿಸೆಲೆಕ್ಟ್ ಮಾಡಿ. ಫೋರ್ ಸ್ಟಾಪ್ ಕ್ಲಿಕ್ ಮಾಡಿ. ನೀವು ಪ್ರವೇಶಿಸಲು ಅನುಮತಿ ನೀಡಬೇಕು. ಹೊಸ ವಿಂಡೋ ಅಲ್ಲಿ ಸಿ ಸ್ಟಾಪಬಲ್ ಆಡ್ಸ್ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಫೋರ್ ಸ್ಟಾಪ್ ಕ್ಲಿಕ್ ಮಾಡಿ. ಆಡ್ಸ್ ವೀಕ್ಷಿಸಿ. ಇದು ಆಯ್ದ ಅಪ್ಲಿಕೇಶನ್ಗಳನ್ನು ಫೋರ್ ಸ್ಟಾಪ್ ಮಾಡುತ್ತದೆ. ಪ್ರೊಸೀಡ್ ಅನ್ನು ಕ್ಲಿಕ್ ಮಾಡಿ. ಆ ಅಪ್ಲಿಕೇಶನ್ಗಳು ಹಿನ್ನೆಲೆಯಲ್ಲಿ ರನ್ ಆಗುವುದಿಲ್ಲ. ಫೈಲ್ಸ್ ಅನ್ನು ಕ್ಲಿಕ್ ಮಾಡಿ. ವಿಡಿಯೋ ಅನ್ನು ಕ್ಲಿಕ್ ಮಾಡಿ. ಅನ್ವಾಂಟೆಡ್ ವಿಡಿಯೋಸ್ ಇಮೇಜಸ್ ಡಿಲೀಟ್ ಮಾಡಿ. ಇದು ಪರೋಕ್ಷವಾಗಿ ಬ್ಯಾಟರಿ ಡ್ರೈನೇಜ್ ಅನ್ನು ಕಡಿಮೆ ಮಾಡುತ್ತದೆ. ಬ್ಯಾಟರಿ ಡ್ರೈನೇಜ್ ವೇಗವಾಗಿದ್ದರೆ FHD ಅಥವಾ ಕಡಿಮೆ ರೆಸಲ್ಯೂಷನ್ ಮತ್ತು ಕಡಿಮೆ FPS ನಲ್ಲಿ ಫೋಟೋಗಳು ಮತ್ತು ವಿಡಿಯೋಗಳನ್ನು ತೆಗೆದುಕೊಳ್ಳಿ. ಕ್ಯಾಮೆರಾ ಅಪ್ಲಿಕೇಶನ್ನಲ್ಲಿ ಯಾವುದೇ ಸುಧಾರಿತ ವೈಶಿಷ್ಟ್ಯವನ್ನು ಬಳಸಬೇಡಿ. ಪ್ಲೇಸ್ಟೋರ್ ಅನ್ನು ಕ್ಲಿಕ್ ಮಾಡಿ. ಸರ್ಚ್ ಮೆನುವಿನಲ್ಲಿ ಲೈಟ್ ಆಪ್ಸ್ ಎಂದು ಟೈಪ್ ಮಾಡಿ. ನೀವು ಫೇಸ್ಬುಕ್ ಲೈಟ್ ಮತ್ತು ಇನ್ಸ್ಟಾಗ್ರಾಮ್ ಲೈಟ್ ಮುಂತಾದ ಹಲವು ಲೈಟ್ ಆಪ್ಸ್ ಅಪ್ಲಿಕೇಶನ್ಗಳನ್ನು ನೋಡಬಹುದು. ಇವು ಬ್ಯಾಟರಿಯನ್ನು ಕಡಿಮೆ ಮಾಡಬಹುದು. ನಾನು ಫೇಸ್ಬುಕ್ ಲೈಟ್ ಆ್ಯಪ್ ಅನ್ನು ಸ್ಥಾಪಿಸುತ್ತೇನೆ. ಪ್ರೈಮ್ ವಿಡಿಯೋ ಅಥವಾ ಸೋನಿ ಲೈವ್ನಲ್ಲಿ ಯಾವುದೇ ಅಪ್ಲಿಕೇಶನ್ನಲ್ಲಿ ಮತ್ತು ಬ್ಯಾಟರಿ ಡ್ರೈನ್ ಅನ್ನು ಕಡಿಮೆ ಮಾಡಲು ಡೇಟಾ ಸೇವರ್ ಮೋಡ್ನಲ್ಲಿ ವೀಕ್ಷಿಸಿ. ಆದಾಗ್ಯೂ ನೀವು ಕಡಿಮೆ ಚಿತ್ರ ಗುಣಮಟ್ಟದಲ್ಲಿ ನೋಡಬೇಕಾಗುತ್ತದೆ. ಡೌನ್ಲೋಡ್ ಅನ್ನು ಕ್ಲಿಕ್ ಮಾಡಿ. ಮ್ಯಾನೇಜ್ ಡೌನ್ಲೋಡ್ ಅನ್ನು ಕ್ಲಿಕ್ ಮಾಡಿ. ಸ್ಟ್ರೀಮಿಂಗ್ ಕ್ವಾಲಿಟಿ ಅನ್ನು ಕ್ಲಿಕ್ ಮಾಡಿ. ಡೇಟಾ ಸೇವರ್ ಅಥವಾ ಗುಡ್ ಎನೇಬಲ್ ಮಾಡಿ. ನೀವು ಹಿಂದಿರುಗಿ ಡೌನ್ಲೋಡ್ ಕ್ವಾಲಿಟಿ ಆಯ್ಕೆ ಮಾಡಿ. ನೀವು ಡೇಟಾ ಸೇವರ್ ಅಥವಾ ಗುಡ್ ಎನೇಬಲ್ ಮಾಡಿ. ಅಂತಹ ಅಪ್ಲಿಕೇಶನ್ಗಳಲ್ಲಿ ಆಡ್ಸ್ ಫ್ರೀ ಸಬ್ಸ್ಕ್ರಿಪ್ಷನ್ ಸಹ ಚಂದಾದಾರರಾಗಿ, ಏಕೆಂದರೆ ಆಡ್ಸ್ಗಳು ನಿಮ್ಮ ಡೇಟಾವನ್ನು ಖಾಲಿ ಮಾಡಬಹುದು. ವಿಡಿಯೋಗಳನ್ನು ವೀಕ್ಷಿಸಲು ಮತ್ತು ಸಂಗೀತಗಳನ್ನು ಕೇಳಲು ಯೂಟ್ಯೂಬ್ ಪ್ರೀಮಿಯಂ ಆಯ್ಕೆ ಮಾಡಿ, ಏಕೆಂದರೆ ನೀವು ಯೂಟ್ಯೂಬ್ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಪಡೆಯುತ್ತೀರಿ. ನೀವು ಹೈ ರೆಸಲ್ಯೂಷನ್ ಅನ್ನು ಡೌನ್ಲೋಡ್ ಮಾಡಬಹುದು ಮತ್ತು ಆಫ್ಲೈನ್ನಲ್ಲಿ ವೀಕ್ಷಿಸಬಹುದು. ಇವೆರಡು ಡ್ರೈನೇಜ್ ಅನ್ನು ಕಡಿಮೆ ಮಾಡುತ್ತದೆ. ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಲು ಸೆಟ್ಟಿಂಗ್ಸ್ ಆಯ್ಕೆ ಮಾಡಿ. ಕ್ವಾಲಿಟಿ ಆಯ್ಕೆ ಮಾಡಿ. ಮತ್ತೆ ಡೇಟಾ ಸೇವರ್ ಅಥವಾ ಅಡ್ವಾನ್ಸ್ಡ್ ಆಯ್ಕೆ ಮಾಡಿ. ನೀವು
240, 360 ನಂತಹ ಕಡಿಮೆ ರೆಸಲ್ಯೂಷನ್ ಆಯ್ಕೆ ಮಾಡಿ. ಇದು ಡ್ರೈನೇಜ್ ಅನ್ನು ಕಡಿಮೆ ಮಾಡುತ್ತದೆ, ಆದರೆ ಚಿತ್ರದ ಗುಣಮಟ್ಟ ಕಡಿಮೆಯಾಗುತ್ತದೆ. ನೀವು ಗೂಗಲ್ ಮೀಟ್ನಲ್ಲಿ ಲಿಮಿಟ್ ಡೇಟಾ ಯೂಸೇಜ್ ಎನೇಬಲ್ ಮಾಡಿ. ನೀವು ಮಲ್ಟಿ ವಿಡಿಯೋ ಕಾಲಿಂಗ್ ಮಾಡಬಾರದು, ಅಥವಾ ನೀವು ವಾಟ್ಸಪ್ ಅಥವಾ ಗೂಗಲ್ ಮೀಟ್ನಲ್ಲಿ ಕರೆ ಸಮಯವನ್ನು ಕಡಿಮೆ ಮಾಡಬಹುದು. ವಿಡಿಯೋ ಗೇಮ್ಸ್ಗಳಲ್ಲಿ ಸೌಂಡ್ ಮತ್ತು ಸಂಗೀತವನ್ನು ನಿಷ್ಕ್ರಿಯಗೊಳಿಸಬೇಕು. ಗ್ರಾಫಿಕ್ಸ್ ಸೆಟ್ಟಿಂಗ್ಸ್ಗಳಲ್ಲಿ ನೀವು ಲೋ ಅಥವಾ ಮೀಡಿಯಂ ಕ್ವಾಲಿಟಿ ಆಯ್ಕೆ ಮಾಡಬೇಕು. ಹೆಚ್ಚಿನ ಇಮೇಜ್ ಮೊಬೈಲ್ಗಾಗಿ ನೀವು ಫ್ಲಿಪ್ಕಾರ್ಟ್, ಅಮೆಜಾನ್ ಅಥವಾ ಯಾವುದೇ ಆನ್ಲೈನ್ ವೆಬ್ಸೈಟ್ನಲ್ಲಿ ಹುಡುಕಿ. ನೀವು ಹೊಸ ಮೊಬೈಲ್ ಖರೀದಿಸುತ್ತಿದ್ದರೆ 600 mAh ಗಿಂತ ಹೆಚ್ಚಿನ ಬ್ಯಾಟರಿ ಹರಿಸಿ. ನಿಮಗೆ ಡ್ರೈನೇಜ್ ಸಮಸ್ಯೆ ಇದ್ದರೆ ನೀವು ಫ್ಲಿಪ್ಕಾರ್ಟ್, ಅಮೆಜಾನ್ ಅಥವಾ ಮೊಬೈಲ್ ಅಂಗಡಿಗಳಿಂದ ಪವರ್ ಬ್ಯಾಂಕ್ ಖರೀದಿಸಬೇಕು. ಇವುಗಳನ್ನು ಸಕ್ರಿಯಗೊಳಿಸುವುದರಿಂದ ಬಳಕೆದಾರ ಅನುಭವ ಖುಷಿಯುತ್ತದೆ. ಹೈಪ್, ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.